ಇರಾನ್ ಇಸ್ರೇಲ್ ವಾರ್ ವಿಚಾರದಲ್ಲಿ ತೀವ್ರ ಸ್ವರೂಪ ಪಡ್ಕೊಂಡಿದೆ ಇಸ್ರೇಲ್ ಇರಾನ್ ಕದನ. ಈಗ ಏನ್ ಬೆಳವಣಿಗೆ ಆಗಿದೆ ಈಗ ದಿಢೀರ್ ಅಂತ ಹೇಳಿ ಇರಾನ್ನ ಬೇಷರತ್ ಶರಣಾಗತಿಗೆ ಟ್ರಂಪ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಟ್ರಂಪ್ ಎಚ್ಚರಿಕೆಗೆ ಈಗ ಅಯತುಲ್ಲಾ ಖಮೇನಿ ಬಗ್ತಾ ಇಲ್ಲ. ಸೊ ಇರಾನ್ ಶರಣಾಗತಿ ಆಗುವ ಮಾತೇ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇರುವಂಥದ್ದು. ಎಕ್ಸ್ನಲ್ಲಿ ಪೋಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಇಸ್ರೇಲ್ ಅತಿ ದೊಡ್ಡ ತಪ್ಪು ಮಾಡಿದೆ ಅನ್ನುವಂಥದ್ದನ್ನ ಇರಾನ್ ಹೇಳ್ಕೊಳ್ತಾ ಇರುವಂಥದ್ದು. ನಮ್ಮ ಹುತಾತ್ಮರ ಬಲಿದಾನ ವ್ಯರ್ಥ ಮಾಡೋಕೆ ಬಿಡೋದಿಲ್ಲ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಸೊ ಹಾಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ. ನಾವು ಶರಣಾಗಲ್ಲ ಅಂತ ಅಮೆರಿಕ ಅರ್ಥಕೊಳ್ಬೇಕು ಅನ್ನುವಂಥದ್ದನ್ನ ಇರಾನ್ ಮತ್ತೊಮ್ಮೆ ಮಗದೊಮ್ಮೆ ಪುನರುಚ್ಚರಿಸ್ತಾ ಇದೆ. ಸೊ ಯಾವ ಕಾರಣಕ್ಕೂ ಕೂಡ ನಿಲ್ಲೋ ಲಕ್ಷಣಗಳೇ ಇಲ್ಲ. ಇದು ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತಾ ಅನ್ನುವಂಥದ್ದು. ಯಾಕೆಂದರೆ ಅಮೆರಿಕ ಎಂಟ್ರಿ ಕೊಟ್ಟ ನಂತರ ಇನ್ನುಳಿದಂಥ ದೇಶಗಳು ಕೂಡ ಒಂದೊಂದು ಸ್ಟ್ಯಾಂಡನ್ನು ತೆಗೆದುಕೊಳ್ಳುತ್ತವೆ. ಈಗ ಸದ್ಯಕ್ಕೆ 2 ದೇಶಗಳ ನಡುವೆ ನಡೀತಾ ಇದೆ ಇದು. ಈಗಾಗಲೇ ಇರಾನ್ ಕೂಡ ಅತಿ ದೊಡ್ಡದಾಗಿ ಈಗ ಹೈಪರ್ಸಾನಿಕ್ ಮಿಸೈಲ್ಸ್ಗಳನ್ನು ಬಳಕೆ ಮಾಡ್ತಾ ಇದೆ. ಇಲ್ಲಿಯವರೆಗೂ ಮಿಸೈಲ್ಸ್ಗಳನ್ನು ಬಳಕೆ ಮಾಡ್ತಾ ಇದ್ದಿದ್ದು, ಬಟ್ ಈಗ ಹೈಪರ್ಸಾನಿಕ್ ಮಿಸೈಲ್ಸ್ ಅಂತಂದರೆ ಶಬ್ದದ ವೇಗಕ್ಕಿಂತ 5 ಪಟ್ಟು. ಶಬ್ದದ ವೇಗ ಅಂತಂದರೆ 1234.8 ಕಿಲೋಮೀಟರ್ ಗಂಟೆಗೆ. ನಿಮಗದರ 5 ಪಟ್ಟು ಅಂತಂದರೆ 6100 ಅಥವಾ 6200 ಕಿಲೋಮೀಟರ್ ವೇಗದಲ್ಲಿ ಪ್ರತಿ ಗಂಟೆಗೆ ಹೋಗುವಂಥ ಮಿಸೈಲ್ಸ್ಗಳ ವೇಗ ಅದು.